ಹಲೋ ಗಾಯ್ಸ್, ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀರೋ ಅವ್ರಿಗೆ ಇಲ್ಲಿದೆ ಅಪಾರ್ಚುನಿಟಿ ಎಚ್ ಆರ್ ರಿಕ್ರೂಟರ್ ಆಗಿ. ಏನೆಲ್ಲ ಇರಬೇಕಂತಂದರೆ 0 to 5 years ಎಕ್ಸ್ಪೀರಿಯೆನ್ಸ್ ಇರಬೇಕು. 2 ವೇಕೆನ್ಸೀಸ್ ಇದೆ. ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಮುಂಬೈಯಲ್ಲಿ ಲೊಕೇಟ್ ಆಗಿರೋದು. 2.5 to 3.5 LPA ಕೊಡ್ತಾರೆ ಅಮೌಂಟ್ ಸ್ಯಾಲ್ರಿ. ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಯಾವಂತಂದರೆ ಟ್ಯಾಲೆಂಟ್ ಅಕ್ವೈಜೈಸೇಷನ್. ಇನ್ನು ಗುಡ್ ಸ್ಕಿಲ್ಸ್ ಯಾವ ಬೇಕಂದರೆ ಸ್ಟಾಫಿಂಗ್, ಎಂಡ್ ಟು ಎಂಡ್ ರಿಕ್ರೂಟ್ಮೆಂಟ್, ಸೋರ್ಸಿಂಗ್. ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ಏನಂತಂದರೆ ಜಾಬ್ ಟೈಟಲ್ ರಿಕ್ರೂಟರ್, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಆರಾಮಾಗಿ ಮನೇಲಿ ಕೂತ್ಕೊಂಡೇ ಮಾಡ್ಬೋದು. ಆನಂತರ ಕಂಪ್ನಿ ಯಾವುದಂದರೆ ಡೆಕಾನ್ ಜಾಬ್ಸ್ ಅಂತ. ಲೊಕೇಶನು ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಎಂಪ್ಲಾಯ್ಮೆಂಟ್ ಟೈಪು ಫುಲ್ ಟೈಮ್ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸು ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ರಿಕ್ರೂಟರ್ ವೆಲ್ಕಮ್. ಯಾರು ಬೇಕಾದರೂ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ದವರು ಆಗಿರ್ಬೋದು, ಫ್ರೆಷರ್ಸು ಆಗಿರ್ಬೋದು. ಅಬೌಟ್ ಡೆಕಾನ್ ಜಾಬ್ಸ್ ಬಗ್ಗೆ ಏನಂತ ಅಂದರೆ ಡೆಕಾನ್ ಜಾಬ್ಸ್ ಈಸ್ ಅ ಗ್ರೋಯಿಂಗ್ ರಿಕ್ರೂಟ್ಮೆಂಟ್. ಇದು ಒಂದು ಗ್ರೋ ಆಗುತ್ತಿರೋ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ಯಾಲೆಂಟ್ ಅಕ್ವೈಜೈಸೇಷನ್ ಪ್ಲ್ಯಾಟ್ಫಾರ್ಮ್. ಹೆಲ್ಪಿಂಗ್ ಕಂಪ್ನೀಸ್ ಕನೆಕ್ಟ್ ವಿತ್ ದ ರೈಟ್ ಟ್ಯಾಲೆಂಟಿಗೆ ಕನೆಕ್ಟ್ ಆಗೋದೇ ಇವ್ರ ಉದ್ದೇಶ. ಅಕ್ರಾಸ್ ಇಂಡಸ್ಟ್ರೀಸ್ ವಿ ಸ್ಪೆಷಲೈಸ್ ಇನ್ ಸೋರ್ಸಿಂಗ್ ದೆನ್ ಸ್ಕ್ರೀನಿಂಗ್ ಆ್ಯಂಡ್ ಹೈರಿಂಗ್ ಕ್ಯಾಂಡಿಡೇಟ್ಸ್ ಅಂದರೆ ಹೈರ್ ಮಾಡ್ಕೊಳ್ಳೋದು ಫಾರ್ ಅ ವೈಲ್ಡ್ ರೇಂಜ್ ಆಫ್ ರೋಲ್ಸ್. ಭಾಳಷ್ಟು ರೋಲ್ಸ್ಗಳಿಗೆ ಇವರು ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ಕೋತಾರೆ. ವೈಲ್ ಪ್ರೊವೈಡಿಂಗ್ ಅ ಫ್ಲೆಕ್ಸಿಬಲ್ ಆ್ಯಂಡ್ ಸಪೋರ್ಟಿವ್ ವರ್ಕ್. ಫ್ಲೆಕ್ಸಿಬಲ್ ಆಗಿರಬೇಕು. ಈಗ ಆಫೀಸ್ಗೆ ಬಂದ್ ಮಾಡಿ ಅಂತಂದರೆ 10 to 5 ಮಾಡಬೇಕಾಗುತ್ತೆ, ಇಲ್ಲ 9 to 5 ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತಂದರೆ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಫ್ರೀ ಟೈಮ್ನಲ್ಲೂ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು. ಮತ್ತು ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್ ಫ್ಲೆಕ್ಸಿಬಲ್ ಆಗಿರುತ್ತೆ ಅವರ್ಸು. ಯಾವಾಗ ಬೇಕಾದರೂ ನಿಮಗೆ ಇದನ್ನ ಅನಿಸಿದರೆ ನೈಟ್ ಮಾಡ್ಬೋದು, ಮಾರ್ನಿಂಗ್ ಮಾಡ್ಬೋದು. ಬಟ್ ನೀವು ಇದನ್ನ ಮಾಡಿಕೊಡ್ಬೇಕು ಅಷ್ಟೇ, ಅವರು ಕೊಟ್ಟಿರೋ ಟಾಸ್ಕ್ನ ಮುಗಿಸಿ ಕೊಡಬೇಕು ಅಷ್ಟೇ. ರೇಂಜ್ ಆಫ್ ರೋಲ್ಸ್ ವೈಲ್ ಪ್ರೊವೈಡಿಂಗ್ ಅ ಫ್ಲೆಕ್ಸಿಬಲ್ ಆ್ಯಂಡ್ ಸಪೋರ್ಟಿವ್ ವರ್ಕ್ ಎನ್ವೈರ್ಮೆಂಟ್ ಫಾರ್ ರಿಕ್ರೂಟರ್ಸ್. ಅಂದರೆ ಎನ್ವೈರ್ಮೆಂಟ್ ಚಲೋ ಆಗಿ ಮಾಡಿಕೊಡ್ತಾರೆ, ಸಪೋರ್ಟಿವ್, ಫ್ಲೆಕ್ಸಿಬಲ್ ಎಲ್ಲ ಇರುತ್ತೆ. ಆಮೇಲೆ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಸೋರ್ಸ್ ಕ್ಯಾಂಡಿಡೇಟ್ಸ್ ಥ್ರೂ ಜಾಬ್ ಪೋರ್ಟಲ್, ಸೋಷಿಯಲ್ ಮೀಡಿಯಾ, ಲಿಂಕ್ಡ್ಇನ್ ಆ್ಯಂಡ್ ಅದರ್ ರಿಕ್ರೂಟ್ಮೆಂಟ್ ಚಾನಲಿಂದ ನೀವು ಎಲ್ಲ ಕ್ಯಾಂಡಿಡೇಟ್ಸ್ನ ಸರ್ಚ್ ಮಾಡಬೇಕು. ಸ್ಕ್ರೀನ್ ರೆಸ್ಯೂಮ್ಸ್ ಆ್ಯಂಡ್ ಶಾರ್ಟ್ ಲಿಸ್ಟ್ ಸುಟೇಬಲ್ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡಬೇಕು. ಆಮೇಲೆ ಕಂಡಕ್ಟ್ ಇನಿಷಿಯಲ್ ಟೆಲಿಕಾಲೆಕ್ಟ್ ಇಂಟರ್ವ್ಯೂಸ್ ಆ್ಯಂಡ್ ಕ್ಯಾಂಡಿಡೇಟ್ ಅಸೆಸ್ಮೆಂಟ್ಸ್. ಅಂದರೆ ಸ್ಟಾರ್ಟಿಂಗ್ ನೀವು ಫೋನ್ ಮಾಡಿ ಇಂಟರ್ವ್ಯೂಸ್ ಇದೆ ಅಂತ ಎಲ್ಲ ಹೇಳಿ ಅವ್ರದ್ದು ಏನು ಮಾತಾಡ್ತಾರೋ ಅದರದ್ದೆಲ್ಲ ಅಸೆಸ್ಮೆಂಟ್ ತೊಗೋಬೇಕು. ಆಮೇಲೆ ಶೆಡ್ಯೂಲ್ ಇಂಟರ್ವ್ಯೂಸ್ ಬಿಟ್ವೀನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಲೈಂಟ್ಸಿಗೆ ಮತ್ತು ಕ್ಯಾಂಡಿಡೇಟ್ಸಿಗೆ ಇಬ್ಬರಿಗೂ ನೀವು ಇದು ಮಾಡಿಕೊಡ್ಬೇಕು. ಆಮೇಲೆ ಫಾಲೋ ಅಪ್ ವಿತ್ ಕ್ಯಾಂಡಿಡೇಟ್ಸ್ ಥ್ರೂ ಔಟ್ ದ ಹೈರಿಂಗ್ ಪ್ರೊಸೆಸ್. ಅವರು ಕ್ಯಾಂಡಿಡೇಟ್ ಬಂದಿದ್ದಾರಾ ಇಲ್ವಾ ಇಂಟರ್ವ್ಯೂ ಕೊಡೋಕ್ಕೆ ಎಲ್ಲನೂ ನೀವು ಫಾಲೋ ಅಪ್ ಮಾಡ್ಕೋತಾ ಇರಬೇಕು, ಆಗಾಗ ಕಾಲ್ ಮಾಡಿ ಕೇಳ್ತಾ ಇರಬೇಕು. ಆಮೇಲೆ ಮೇಂಟೈನ್ ಕ್ಯಾಂಡಿಡೇಟ್ಸ್ ಡಾಟಾ ಬೇಸಸ್ ಆ್ಯಂಡ್ ಅಪ್ಡೇಟ್ ರಿಕ್ರೂಟ್ಮೆಂಟ್ ಟ್ರ್ಯಾಕರ್ಸ್. ರಿಕ್ರೂಟ್ಮೆಂಟ್ಗಾಗಿ ಯಾರು ಹುಡುಕ್ತಿರ್ತಾರಲ್ಲ ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರಬೇಕು. ಆಮೇಲೆ ಕೋಆರ್ಡಿನೇಟ್ ವಿತ್ ಹೈರಿಂಗ್ ಮ್ಯಾನೇಜರ್ಸ್ ಟು ಅಂಡರ್ಸ್ಟ್ಯಾಂಡ್ ಜಾಬ್ ರಿಕ್ವೈರ್ಮೆಂಟ್ಸ್. ಅಲ್ಲಿ ಮ್ಯಾನೇಜರ್ ಜೊತೆ ಯಾವಾಗಲೂ ಮಾತಾಡ್ತಾನೆ ಇರಬೇಕು. ಏನಿದೆ, ಯಾವ್ದು ಹೈರಿಂಗ್ ನಡೀತಾ ಇದೆ ಅಂತೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರಬೇಕು. ಯಾಕಂದರೆ ರಿಕ್ರೂಟ್ಮೆಂಟ್ರನ್ನ ತೊಗೋಬೇಕಲ್ಲ, ಅದಕ್ಕೆ. ಮೀಟ್ ರಿಕ್ರೂಟ್ಮೆಂಟ್ ಟಾರ್ಗೆಟ್ಸ್ ಆ್ಯಂಡ್ ಹೈರಿಂಗ್ ಟೈಮ್ಲೆಸ್. ರಿಕ್ರೂಟ್ಮೆಂಟ್ ಟಾರ್ಗೆಟ್ಸ್ ಏನಿದೆ ಎಲ್ಲ ನೋಡ್ಕೋತಾ ಇರಬೇಕು. ಸ್ಕಿಲ್ ರಿಕ್ವೈರ್ಡ್ ಏನು ಬೇಕಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಯಾಕಂದರೆ ಎಚ್ ಆರ್ಗಳಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಫ್ಲೂಯೆಂಟ್ ಆಗಿದ್ರೇ ಒಳ್ಳೆಯದು. ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಸ್ಕಿಲ್ಸ್. ಬೇಸಿಕ್ಕಾಗಿ ನಿಮಗೆ ಇಂಟರ್ನೆಟ್ಟು ಮತ್ತು ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು. ಎಬಿಲಿಟಿ ಟು ಇಂಟ್ರ್ಯಾಕ್ಟ್ ಕಾನ್ಫಿಡೆನ್ಷಿಯಲಿ ವಿತ್ ಕ್ಯಾಂಡಿಡೇಟ್ಸ್ ಓವರ್ ಫೋನ್ ಆ್ಯಂಡ್ ವಿಡಿಯೋ ಕಾಲ್ಸ್. ಈಗ ಒಂದು ಕ್ಯಾಂಡಿಡೇಟ್ ಕಾಲ್ ಮಾಡಿದರೆ ಅವ್ರ ಜೊತೆ ಕಾನ್ಫಿಡೆಂಟಾಗಿ ಮಾತಾಡಬೇಕು. ಸ್ಟ್ರಾಂಗ್ ಆರ್ಗನೈಜೇಷನಲ್ ಫಾಲೋ ಅಪ್ ಸ್ಕಿಲ್ಸ್. ಏನೇನು ಆಗ್ತಾಯಿದೆ ಅಂತ ಡೇ ಟು ಡೇ ಅಪ್ಡೇಟ್ ಇರಬೇಕು. ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಫ್ರಮ್ ಹೋಮ್. ಇಂಡಿಪೆಂಡೆಂಟ್ಲಿ ನೀವು ಮನೆಯಿಂದ ವರ್ಕ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಆಮೇಲೆ ಎಲಿಜಿಬಿಲಿಟಿ ಏನಂತಂದರೆ ಫ್ರೆಷರ್ಸ್ ಲುಕಿಂಗ್ ಟು ಸ್ಟಾರ್ಟ್ ಅ ಕೆರಿಯರ್ ಇನ್ ಎಚ್ ಆರ್ ಆ್ಯಂಡ್ ರಿಕ್ರೂಟ್ಮೆಂಟ್. ಯಾರು ಫ್ರೆಷರ್ ಸ್ಟಾರ್ಟ್ ಮಾಡಬೇಕಂತಿದ್ರಲ್ಲ ಅವ್ರಿಗೆ ಇದೆಲ್ಲ ಒಳ್ಳೆಯದು. ಆಮೇಲೆ ಗ್ರ್ಯಾಜುಯೇಟ್ಸ್ ಆರ್ ಸ್ಟೂಡೆಂಟ್ಸ್ ಪರ್ಸ್ಯೂವಿಂಗ್ ಗ್ರ್ಯಾಜುಯೇಷನ್ ಮಾಡ್ತಾನೆ ನೀವು ವರ್ಕ್ ಫ್ರಮ್ ಹೋಮು ಮಾಡ್ಬೋದು. ಆಮೇಲೆ ಪ್ರಿಯರ್ ರಿಕ್ರೂಟ್ಮೆಂಟ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್ ಅಬೌಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ವಾಟ್ ವಿ ಆಫರ್ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ. ನಾವು ಫ್ಲೆಕ್ಸಿಬಲ್ ಆಗಿ ಕೊಡ್ತಾರಂತೆ ಇವರು, ಯಾವಾಗ ಬೇಕಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಇರ್ಬೋದು ನೀವು.
ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇನ್ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ಯಾಲೆಂಟ್ ಅಕ್ವೈಜೇಷನ್ ಅಂದರೆ ಟ್ರೈನಿಂಗ್ ಕೊಡ್ತಾರೆ, ಯಾವ ಥರ ವರ್ಕ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ನೀವು ವರಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್, ನೀವು ಪರ್ಫಾರ್ಮೆನ್ಸ್ ಹೆಂಗೆ ಕೊಡ್ತೀರಾ ಅಂದರೆ ಎಷ್ಟು ರಿಕ್ರೂಟ್ ಇಂಟರ್ವ್ಯೂ ತೊಗೋತಾರೆ, ಎಷ್ಟು ಶೆಡ್ಯೂಲ್ ಮಾಡ್ತಿಲ್ಲ, ಅದ್ರ ಮೇಲೆ ನಿಮ್ಮ ಇನ್ಸೆಂಟಿವ್ಸೂ ಹೆಚ್ಚಾಗುತ್ತೆ. ಆಮೇಲೆ ಅಪರ್ಚುನಿಟಿ ಟು ವರ್ಕ್ ವಿತ್ ಮಲ್ಟಿಪಲ್ ಇಂಡಸ್ಟ್ರೀಸ್ ಆ್ಯಂಡ್ ಕ್ಲೈಂಟ್ಸ್, ಮಲ್ಟಿಪಲ್ ಇಂಡಸ್ಟ್ರಿ ಜೊತೆ ಮತ್ತು ಕ್ಲೈಂಟ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಕೆರಿಯರ್ ಗ್ರೋತ್ ಇನ್ HR ಆ್ಯಂಡ್ ಸ್ಟಾಫಿಂಗ್ ಇಂಡಸ್ಟ್ರಿ, ಕೆರಿಯರ್ ಗ್ರೋತ್ ಇರುತ್ತೆ ಇದರಲ್ಲಿ. ಹೌ ಟು ಅಪ್ಲೈ, ಹೆಂಗೆ ಅಪ್ಲೈ ಮಾಡಬೇಕಂದ್ರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಸೆಂಡ್ ದೇರ್ ರೆಜ್ಯೂಮ್ ಅಲಾಂಗ್ ವಿತ್, ನೀವು ನಿಮ್ಮ ರೆಜ್ಯೂಮ್ನ ಕಳಿಸ್ಬೇಕು. ಏನೇನು ಹಾಕಿ ಅಂತಂದರೆ ನೇಮ್ ಹಾಕಬೇಕು, ಕರೆಂಟ್ ಲೊಕೇಶನ್ ನೀವು ಎಲ್ಲಿದ್ದೀರ ಅದು ಹಾಕಬೇಕು, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನಿಮ್ಮದು ಏನೇನಾಗಿದೆ, MBA ಆರ್ ಸಮಥಿಂಗ್ ನೀವು ಏನು ಮಾಡಿದ್ದೀರಾ ಅದನ್ನ ಹಾಕಬೇಕು. ರಿಕ್ರೂಟ್ಮೆಂಟ್ ಎಕ್ಸ್ಪೀರಿಯನ್ಸ್, ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀರಾ ಆರ್ ಫ್ರೆಷರ್ ಆಗಿದ್ದೀರಾ ಅದನ್ನ ಹಾಕಬೇಕು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು. ಆಮೇಲೆ ಐಡಿಯರ್ ಫಾರ್ ಫ್ರೆಶ್ ಗ್ರ್ಯಾಜುಯೇಟ್ಸ್ ಅಂದರೆ ಫ್ರೆಶ್ ಆಗಿ ಈಗ 2025 26 ಮುಗಿಸಿರ್ತಾರಲ್ಲ ಗ್ರ್ಯಾಜುಯೇಷನ್, ಅವ್ರು ಅಪ್ಲೈ ಮಾಡ್ಬೋದು. ಹೋಮ್ ಮೇಕರ್ಸ್, ಮನೆಯಲ್ಲಿ ಇರ್ತಾರಲ್ಲ ಹೌಸ್ ವೈಫ್ಸ್, ಅವ್ರು ಮಾಡ್ಬೋದು. ಕೆರಿಯರ್ ರಿಸ್ಟಾರ್ಟ್ ಕ್ಯಾಂಡಿಡೇಟ್ಸ್ ಅಂದರೆ ಈಗ ಕೆರಿಯರ್ ಬ್ರೇಕ್ ಆಗುತ್ತೆ. ಈಗ ಡಿಗ್ರಿ ಮುಗೀತು ಅನ್ಕೊಡ್ದ ಮ್ಯಾರೇಜ್ ಆಗಿರುತ್ತೆ ಅಲ್ಲ, ಮ್ಯಾರೇಜ್ ಆದಮೇಲೆ 1 ಇಯರ್ ನಿಮಗೆ ಇದದು ಜಾಬ್ ಮಾಡೋಕ್ಕದು ಆಗಲ್ವಲ್ಲ, ಹಂಗೆ ಕೆರಿಯರ್ ಬ್ರೇಕ್ ಆಗಿರುತ್ತೆ. ಈಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಅವರು ಅಪ್ಲೈ ಮಾಡ್ಬೋದು. ಫ್ರೀಲ್ಯಾನ್ಸರ್ಸ್ ಜಾಬ್ ಮಾಡ್ತಿರ್ತೀರಲ್ಲ ಮನೆಯಲ್ಲಿ ಕೂತು, ಅವ್ರು ಮಾಡ್ಬೋದು. ಆ್ಯಂಡ್ ಎನಿವನ್ ಲುಕ್ಕಿಂಗ್ ಟು ಬಿಲ್ಡ್ ಅ ಕೆರಿಯರ್ ನಿಮ್ಮದು ಬಿಲ್ಡ್ ಮಾಡ್ಬೇಕಂತಿರ್ತೀರಲ್ಲ ರಿಕ್ರೂಟ್ಮೆಂಟಲ್ಲಿ, ಅವ್ರು ಇದು ಮಾಡ್ಬೋದು. ಫ್ರಾಮ್ ದ ಕಂಫರ್ಟ್ ಆಫ್ ದಿ ಹೋಮ್, ನಿಮ್ಮ ಹೋಮಿಂದನೇ ಮಾಡ್ಬೋದು ಆರಾಮಾಗಿ. ಆಮೇಲೆ ಇಂಡಸ್ಟ್ರಿ ಟೈಪು ಡಿಪಾರ್ಟ್ಮೆಂಟು ಇಷ್ಟಿರುತ್ತೆ. ಆಮೇಲೆ ನೀವು ಹಾಗೆ ಮೇಲೆ ಹೋದರೆ ಸೀಮ್ ಅಪ್ಲೈ ಇರುತ್ತೆ. ನಾನು ಅಪ್ಲೈ ಮಾಡಿದ್ದೀನಿ ನೋಡಿ, ಈ ಥರ ಅಪ್ಲೈ ಮಾಡಬೇಕು. ಯಾಕಂದರೆ ನನಗೂ ರಿಕ್ರೂಟ್ಮೆಂಟ್ ಜಾಬ್ ಬೇಕಾಗಿತ್ತು, ಆ ಪ್ರಕಾರ ನಾನು ಅಪ್ಲೈ ಮಾಡಿದ್ದೀನಿ. ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.